ತಿಂಗಳ 50 ಲಕ್ಷ 60 ಲಕ್ಷ ನಮ್ದು ಮೇಂಟೆನೆನ್ಸ್ ಎಕ್ಸ್ಪೆಂಡಿಚರ್ ಅಂದ್ರೆ ಪೌರ ಕಾರ್ಮಿಕರ ಸಂಬಳ, ಆಟೋಗಳಿಗೆ ಡೀಸೆಲ್, ಬೇರೆ ಬೇರೆ ಮೇಂಟೆನೆನ್ಸ್ ಸಿಕ್ಕಾಪುಟ್ಟ, ಪ್ಲಸ್ ಡ್ರೈವರ್ ಸಂಬಳ, ಬೇರೆ ಬೇರೆ ಸೆಕ್ಯೂರಿಟಿ ಗಾರ್ಡ್ ಮೇಂಟೆನೆನ್ಸ್ಗೆನೆ 50-60 ಲಕ್ಷ. ಅಂದ್ರೆ ಏನೇ ಒಂದು ಹೊಸ ರೋಡ್ ಆಗ್ತಾ ಇದ್ರು ನಾವು 60 ಲಕ್ಷ ತಿಂಗಳ ಆಗ್ಬೇಕಂದ್ರೆ ಆಲ್ಮೋಸ್ಟ್ ನಮ್ದು 6-6.5 ಕೋಟಿ ಇವರೇನು ಸ್ವಂತ ನಿಧಿಯಿಂದ ಬರೋದು 6-6.5 ಕೋಟಿ ಖರ್ಚು ನಮ್ಮ ಮೇಂಟೆನೆನ್ಸ್ಗೆನೆ ಹೋಗುತ್ತಾ. ಸೊ ಎಲ್ಲ ಸೇರಿ 8-8.5 ಕೋಟಿ ಇದು ಬಂದ್ರೆ ನಮ್ಗೆ ಕಾಮಗಾರಿಗಳು ಮಾಡಕ್ಕೆ ಹುಣಸೂರು ನಗರಸಭೆಯಲ್ಲಿ ಉಳ್ಕೊಳ್ಳೋದು 1.5-2 ಕೋಟಿ ವರ್ಷಕ್ಕೆ. ಅದೇ ರೋಡ್ ಆಗ್ಲಿ ಚರಂಡಿ ಆಗ್ಲಿ ಮಾಡ್ಬೇಕು ಅಂತಂದ್ರೆ ಮುಖ್ಯವಾಗಿ ನಗರಸಭೆಯಲ್ಲಿ ವರ್ಕ್ಸ್ ಮಾಡ್ತಾ ಇದ್ದಿದ್ದು ನಮ್ದು 15ನೇ ಹಣಕಾಸಿನ ಒಂದು ಅನುದಾನದಿಂದ ವರ್ಷಕ್ಕೆ ಎಷ್ಟು 5 ಕೋಟಿ, ವರ್ಷಕ್ಕೆ 5-6 ಕೋಟಿ ಆ ಅನುದಾನ ಬರ್ತಾ ಇತ್ತು. ಅದರಲ್ಲೇ ಬೇರೆ ಬೇರೆ ಕೌನ್ಸಿಲರ್ಸ್ ಮೊನ್ನೆ ಶಾಸಕರು ಹೇಳಿರೋ ವರ್ಕ್ಸ್ ಎಲ್ಲ ಇಟ್ಕೊಂಡು ಮಾಡ್ತಾ ಇದ್ರು. ಈ ವರ್ಷದಿಂದ 16ನೇ ಹಣಕಾಸು ಬರ್ತಾ ಇದೆ. ಬಟ್ ಈಗ ಸದ್ಯಕ್ಕೆ ಬಾಡಿ ಇರ್ಲಾರ್ದ ಕಾರಣ ಎಲ್ಲೆಲ್ಲಿ ಚುನಾಯಿತ ಸದಸ್ಯರು ಇರೋದಿಲ್ಲ ಅಲ್ಲಿಗೆ 15th FC ಕಳೆದ 3 ವರ್ಷದಿಂದನೂ ಕೊಟ್ಟಿಲ್ಲ. ಮೈಸೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಸುತ್ತಮುತ್ತಲಿರೋ ಊರುಗಳಲ್ಲಿ ಅವೆಲ್ಲದಕ್ಕೂ ಸಹ ಎಲ್ಲೆಲ್ಲಿ ಚುನಾಯಿತ ಬಾಡಿ ಇರೋದಿಲ್ಲ ಅಲ್ಲಿ 15th FC ಆಗಲಿ 16th FC ಆಗಲಿ ಕೊಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿರೋ ಕಾರಣ ಈ ಬಾರಿ 16th FC ಏನು ಅನುದಾನ ಚುನಾವಣೆ ಆದ ನಂತರ ಅದು ಬಿಡುಗಡೆ ಆಗುತ್ತೆ. ಅದು ಇದನ್ನು ಸೇರ್ಕೊಂಡು ಚುನಾವಣೆ ಆಗೋ ತನಕ 15th FC 16th FC ಅನುದಾನನು ಬಿಡುಗಡೆ ಆಗ್ತಾ ಇದೆ ಎಲ್ಲೆಲ್ಲಿ ಚುನಾಯಿತ ಸದಸ್ಯರು ಇನ್ನು. ಸೊ ಆ ಕಾರಣದಿಂದ ಈ ಬಾರಿ ಒಂದು ಇವರ ನಗರಸಭೆ ಅನುದಾನಕ್ಕೆ ಸೀಮಿತವಾಗಿ ಸ್ವಲ್ಪ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅದರಲ್ಲಿ ಬಹುಪಾಲು 80% ಮೇಂಟೆನೆನ್ಸ್ಗೆ ಹೋಗುತ್ತಾ. ಎಲ್ಲಿ ಅರ್ಜೆಂಟ್ ಎಮರ್ಜೆನ್ಸಿ ವರ್ಕ್ಸ್ ಈಗ ಶಾಸಕರು ಹೇಳ್ತಾರೆ ಅಥವಾ ಪಬ್ಲಿಕ್ ಇಂದ ತುಂಬಾನೇ ಅರ್ಜೆಂಟ್ ರೋಡ್ ರಸ್ತೆ ಕೆಲವೊಂದು UGD ಹೊಡೆದೋಗುತ್ತಾ ಅಥವಾ ನೀರಿನ ಪೈಪ್ ಲೈನ್ ಹೊಡೆದೋಗುತ್ತಾ, ಕೆಲವೊಂದು ಇಂಪಾರ್ಟೆಂಟ್ ರೋಡ್ಸ್ ತುಂಬಾ ಹದಗೆಟ್ಟಿರೋ ರಸ್ತೆಗಳನ್ನ ಮಾತ್ರ ತಗೊಳಕ್ಕೆ ನಗರಸಭೆಯಿಂದ ಈ ವರ್ಷ ರಸ್ತೆಗೆ 1.5 ಕೋಟಿ, ಚರಂಡಿಗೆ ಬೇರೆ ಬೇರೆ ಲೆಕ್ಕದಲ್ಲಿ ಮಂಡಿಸಿದ್ದಾರೆ. ಸೊ ಮಂಡಿಸಿರೋ ಇದನ್ನು ಈಗ ಸಭೆ ಮುಂದೆ ಇಡ್ತಾ ಇದ್ದೇವೆ. ಮಾನ್ಯ ಶಾಸಕರ ಒಂದು ಅಭಿಪ್ರಾಯ ತಗೊಂಡು